ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. 3 ಆರೋಪಿತರನ್ನು ಬಂಧಿಸಿ ಒಟ್ಟು 8 ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ತಮಗೆಲ್ಲ ಕರೆದಿದ್ದೀವಿ. ಎಲ್ಲರಿಗೂ ಸ್ವಾಗತ. ಬನ್ನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಭಿಷೇಕ್ ಅಂತೇಳಿ ಒಬ್ಬರು ದಿನಾಂಕ 18/3/2026 ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಈ ಪ್ರಕರಣದ ಸಾರಾಂಶ ಏನಂತಂದ್ರೆ, ಅಭಿಷೇಕನವರಿಗೆ ಒಬ್ಬ ರುಮಾನ್ ಶರೀಫ್ ಅಂತೇಳಿ ಈತ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿ ತನ್ನ ಕಡೆ ಐಷಾರಾಮಿ ಕಾರುಗಳಿವೆ, ಅದನ್ನು ಕಡಿಮೆ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ, ನಾವು ಡೀಲರ್ ಆಗಿದ್ದೀವಿ, ಅದನ್ನು ನೀವು ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಅಂತೇಳಿ ಹೇಳಿದ ಮೇಲೆ ಈ ಅಭಿಷೇಕ್ ಅಂತೇಳಿ ಇವರು ಅವ್ರ ಕಡೆಯಿಂದ ಸುಮಾರು 5.5 ಲಕ್ಷ ಕೊಟ್ಟು 2 ಕಾರುಗಳನ್ನು, ಒಂದು ಆಡಿ 6 ಕಾರು ಮತ್ತು ಇನ್ನೊಂದು ಪೋಲೋ ಸ್ಪೋರ್ಟ್, ಈ 2 ಕಾರುಗಳನ್ನು ಅಡ್ವಾನ್ಸ್ ಆಗಿ 5.5 ಲಕ್ಷ ಕೊಟ್ಟು ಅಲ್ಲಿಂದ ಖರೀದಿ ಮಾಡ್ಕೋತಾರೆ. ಖರೀದಿ ಮಾಡಿಕೊಂಡು ದಾಖಲಾತಿಗಳನ್ನು ನಂತರ ಕೊಡ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಸುಮಾರು ದಿನ ಆದರೂ ಸಹಿತ ದಾಖಲಾತಿಗಳನ್ನು ಕೊಡೋದಿಲ್ಲ. ಫೋನ್ ಕರೆ ಮಾಡಿದ್ರು ಸಹಿತ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಒಂದು ದಿನ ರಂಗಸಮುದ್ರ ಹತ್ರ ಇವರು ಹೋಗ್ತಾ ಇರುವಾಗ ಅಲ್ಲಿ ಸಿಕ್ಕರು ಅಂತೇಳಿ ಅವ್ರು ಕೇಳಿದಾಗ ಕೊಡಲ್ಲ ಅಂತೇಳಿ ಗಲಾಟೆ ಮಾಡಿದ್ರು ಅಂತೇಳಿ ಪ್ರಕರಣವನ್ನು ದಾಖಲು ಮಾಡಿದ್ರು. ಈ ಪ್ರಕರಣವನ್ನು ತೆಗೆದುಕೊಂಡು ಬನ್ನೂರು ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ನಂತರ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಜಾಲ ಇದೆ, ಇದನ್ನು ಭೇದಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿಟೇಲ್ ಆಗಿ ನಾವು ತನಿಖೆಗೆ ಇಳಿದಾಗ ಇದರಲ್ಲಿ ಪ್ರಮುಖ 3 ಆರೋಪಿತರು ರೋಮಾನ್ ಶರೀಫ್ ಮತ್ತು ಮುಜಾಹಿದ್ ಪಾಷಾ ಮತ್ತು ಶಾಬುದ್ದೀನ್ ಅಂತೇಳಿ ಈ 3 ಜನ ಆರೋಪಿತರು. ಇವರು 3 ಜನ ಮೈಸೂರು ನಗರದವರು. ಇದರಲ್ಲಿ ಶಾಬುದ್ದೀನ್ ಅವನು ಕಾರ್ ಮೆಕ್ಯಾನಿಕಲ್ ಕೆಲಸ ಮಾಡ್ತಿರ್ತಾನೆ, ಮುಜಾಹಿದ್ ಅವನು ಕಾರ್ ಡೀಲರ್ ಅಂತೇಳಿ ಮಾಡ್ಕೊಂಡಿರ್ತಾನೆ, ಮತ್ತು ರೋಮಾನ್ ಶರೀಫ್ ಅನ್ನೋನು ಹಣ್ಣಿನ ವ್ಯಾಪಾರ. ಈ 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಅವರಿಂದ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಇವರು ಇದೇ ರೀತಿ ಹಲವಾರು ಕಡೆಗಳಲ್ಲಿ RC ಓನರ್ ಯಾರಿರ್ತಾರೆ, ಯಾರ ಕಡೆ ಕಾರುಗಳಿರ್ತವೆ ಅವರಿಗೆ ನಾವು ಈ ಒಂದು ಕಾರನ್ನು ಪರ್ಚೇಸ್ ಮಾಡ್ತೀವಿ ಅಂತೇಳಿ ಹೆಚ್ಚಿನ ಒಂದು ಬೆಲೆಯನ್ನು ಅದಕ್ಕೆ ಕೊಟ್ಟು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡಾದ್ಮೇಲೆ ಅವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ದುಡ್ಡನ್ನು ಮಾತ್ರ ಕೊಟ್ಟು ನಂತರ ದುಡ್ಡನ್ನು ಕೊಡ್ತೀವಿ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆನೇ ಇರಲಿ, ನಾವು ಪೂರ್ತಿ ದುಡ್ಡು ಕೊಟ್ಟಾಗ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂಥೇಳಿ ಹೇಳಿದ ಮೇಲೆ ಅವರು ವಾಹನಗಳನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ವಾಹನಗಳನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಮೂಲದಿಂದ ಪರಿಚಯ ಮಾಡಿಕೊಂಡು ಡಾಕ್ಟರ್ಗಳು ಇರ್ಬೋದು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು, ಬೇರೆ ಬೇರೆ ಅವರಿಗೆ ನಮ್ಮ ಕಡೆ ಐಷಾರಾಮಿ ಕಾರುಗಳಿದ್ದಾವೆ, ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಈ ಕಾರುಗಳನ್ನು ಕೊಟ್ಟು ದಾಖಲಾತಿಗಳನ್ನು ನಂತರ ಕೊಡ್ತೀವಿ, ಪೂರ್ತಿ ದುಡ್ಡು ಕೊಟ್ಟ ಮೇಲೆ ನಂತರ ಕೊಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಅವ್ರ ಕಡೆಯೂ ಸಹಿತ ದುಡ್ಡನ್ನು ಇಸ್ಕೊಂಡು ಇಬ್ಬರಿಗೂ ಮೋಸ. ಯಾರು RC ಓನರ್ ಇದ್ದಾರೆ, ವಾಹನದ ಮಾಲೀಕರಿದ್ದಾರೆ, ಅವರಿಗೂ ಸಹಿತ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರಿಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಯಾರಿಗೆ ಮಾರಿರ್ತಾರೆ ಅವರಿಗೆ ಅಡ್ವಾನ್ಸ್ ಆಗಿ ದುಡ್ಡನ್ನು ತೆಗೆದುಕೊಂಡು ಗಾಡಿಯನ್ನು ಕೊಟ್ಟಿರ್ತಾರೆ, ಅವರಿಗೆ ದಾಖಲಾತಿಗಳನ್ನು ಕೊಟ್ಟಿರೋದಿಲ್ಲ. ಹೀಗೆ ಯಾರು ವಾಹನವನ್ನು ಕಳ್ಕೊಂಡಿದ್ದಾರೆ ಮತ್ತು ಯಾರು ವಾಹನವನ್ನು ಪಡ್ಕೊಂಡಿದ್ದಾರೆ ಇಬ್ಬರಿಗೂ ಸಹಿತ ಅನ್ಯಾಯ ಆಗಿದೆ. ಇದೇ ರೀತಿ ಬಹಳಷ್ಟು ಪ್ರಕರಣಗಳು ಇನ್ನೂ ಹೊರಬರುವ ಸಾಧ್ಯತೆ ಇದೆ. ಇದುವರೆಗೆ ಒಟ್ಟು ಈ 3 ಜನ ಆರೋಪಿತರಿಂದ 8 ವಾಹನಗಳನ್ನು ನಾವು ಪತ್ತೆ ಮಾಡಿ ಅವರಿಂದ ರಿಕವರಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಒಂದು ಆಡಿ 4 ಮತ್ತು ಒಂದು ಆಡಿ 6, ಇನ್ನೊಂದು ಪೋಲೋ ಸ್ಪೋರ್ಟ್, ಶೆವರ್ಲೆಟ್ ಕಂಪನಿದು 1 ಕಾರು, ಫೋರ್ಡ್ ಎಕೋ ಸ್ಪೋರ್ಟ್ ಕಂಪನಿದು ಇನ್ನೊಂದು ಕಾರು, ಹುಂಡಾಯ್ ಕಂಪನಿದು 1 ಕಾರು ಮತ್ತು ವೋಕ್ಸ್ವ್ಯಾಗನ್ ಕಂಪನಿಯ 2 ಕಾರುಗಳು ಸೇರಿದಂತೆ ಇದುವರೆಗೆ ಒಟ್ಟು 8 ಕಾರುಗಳನ್ನು, ಒಟ್ಟು 1,10,00,000 ಮೌಲ್ಯದ 8 ಕಾರುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಅಡಿಷನಲ್ SP2 ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ DSP ನಂಜನಗೂಡು ಮತ್ತು ಬನ್ನೂರು ಠಾಣೆ ಇನ್ಸ್ಪೆಕ್ಟರ್
ಸತೀಶ್ ಅವರ ಒಂದು ನೇತೃತ್ವದಲ್ಲಿ ತಂಡಗಳು ಕೆಲಸ ಮಾಡಿ ಸತೀಶ್ ASI ಸತೀಶ್, ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಲತೀಫ್, ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಇವರುಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಮತ್ತು ಕಾರುಗಳನ್ನು ಪತ್ತೆ ಮಾಡುವಲ್ಲಿ ಶ್ರಮ ವಹಿಸಿದ್ದಾರೆ. ಇವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಸೂಕ್ತ ಒಂದು ಬಹುಮಾನವನ್ನು ಕೊಡುವ ಒಂದು ಬಗ್ಗೆನೂ ಸಹಿತ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ. ಈ ಒಂದು ಪ್ರಕರಣ ಈಗ ಇತ್ತೀಚೆಗೆ ದಾಖಲಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತನಿಖೆ ಆಗಬೇಕಾಗಿದೆ. ಇದರಲ್ಲಿರುವ ಆರೋಪಿತರುಗಳು ಇನ್ನೂ ಬೇರೆ ಬೇರೆ ಆರೋಪಿತರುಗಳ ಜೊತೆ ಸೇರಿಕೊಂಡು ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ಬೋದು ಮತ್ತು ಇನ್ನೂ ಅನೇಕ ಕಾರುಗಳು ಸಹಿತ ಇದೇ ರೀತಿ ಮೋಸದಿಂದ ತೆಗೆದುಕೊಂಡಿದ್ದ ಬಗ್ಗೆ ಇರ್ಬೋದು. ಅದನ್ನೆಲ್ಲ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ ಮತ್ತು ಏನು 8 ಕಾರು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಇದರ ವಾಹನದ ಮಾಲೀಕರು ಇದುವರೆಗೆ ನಮಗೆ ಪತ್ತೆ ಆಗಿಲ್ಲ. ಇದನ್ನು ಸಹಿತ ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಥ್ಯಾಂಕ್ ಯು. ಮಾರಿದ್ದು 10 ಲಕ್ಷ 9 ಲಕ್ಷ ಈ ತರ ಕಡಿಮೆ ರೇಟಿಗೆ ಮಾರಿದ್ದಾರೆ. ಏನು ಅದೇ ಹೇಳಿದನಲ್ಲ, ಕಾರನ್ನ ಯಾರ ಕಾರ್ ಓನರ್ ಇರ್ತಾರೆ ಅವ್ರಿಗೆ ಹೇಳಿ ನಾವು ಹೆಚ್ಚಿನ ದರ ಅವ್ರಿಗೆ ಹೇಳ್ತಾರೆ. ನಾವು ಇಷ್ಟಕ್ಕೆ ತಗೋತೀವಿ, 70 ಲಕ್ಷ ಕಾರ್ ಇದ್ರೆ ನಾವು 50 ಲಕ್ಷಕ್ಕೆ ತಗೋತೀವಿ ಅಂತ ಹೇಳಿ 50 ಲಕ್ಷ ತಗೋತು ಅಂತ ಹೇಳಿ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಲಿ, 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಇನ್ನು ಮತ್ತೆ ನಾವು ಬರ್ತೀವಿ ಉಳಿದ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರೆ. ಸೊ ಅವರಿಗೆ ಹೆಚ್ಚಿನ ಒಂದು ದರ ಬರ್ತದೆ ಅಂತೇಳಿ ಅವರ ಕಾರಣ ಕೊಟ್ಟು ಬಿಡ್ತಾರೆ. ಸೊ ಆ ಕಾರಣ ಕೊಟ್ಟ ಮೇಲೆ ವಾಪಸ್ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೆ ಬರೋದೇ ಇಲ್ಲ. ಹಂಗೆ ಅವ್ರಿಗೆ ಬಿಡ್ತಾರೆ, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾರೆ. ಆ ಕಾರನ್ನ ತೆಗೆದುಕೊಂಡು ಇನ್ನೊಬ್ರಿಗೆ ಒಬ್ಬ ಗಿರಾಕಿ ಹುಡುಕಿ ಅವ್ರಿಗೆ ಇಷ್ಟ ಕಾರ್ ಇದೆ, ಇದನ್ನ ತಗೋತೀರ, ಇಂಟ್ರೆಸ್ಟೆಡ್ ಇದೆ ಅಂತ ಹೇಳಿ ಕೇಳ್ತಾರೆ. ಕಡಿಮೆ ರೇಟಿಗೆ ಆಡಿ ಕಾರ್ ಸಿಗ್ತದೆ ಅಂತೇಳಿ ಅವರು ಹೇಳಿದ್ರಿಂದ ಅವ್ರಿಗೆ ತಗೋತಾರೆ. ಅದನ್ನ ಡಾಕ್ಯುಮೆಂಟ್ಸ್ ನಂತರ ಕೊಡ್ತೀವಿ, ಈಗ ಅಡ್ವಾನ್ಸ್ ಒಂದು 5 ಲಕ್ಷ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಈ ತರ ಬೇರೆ ಬೇರೆ ಕಾರು ಬೇರೆ ಬೇರೆ ರೇಟು ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಸೊ ನಾವು ಒರಿಜಿನಲ್ ಓನರ್ ಪತ್ತೆ ಹಚ್ಚಿದಾಗ ಅವ್ರಿಗೆ ಎಷ್ಟು ಕೊಟ್ಟು ಇವರು ಪರ್ಚೇಸ್ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ. ಆಮೇಲೆ ಇವರು ಈಗಾಗಲೇ ನಮಗೆ ಏನು ಕಾರ್ ರಿಕವರಿ ಮಾಡಿದ್ವಿ ಆದ್ರೆ ಕೆಲವೊಂದು ಅವರು ವಿಕ್ಟಿಮ್ಸ್ ಆಗಿದ್ದಾರೆ. ಈಗ ಅವ್ರು ದುಡ್ಡು ಕೊಟ್ಟು ಕಾರನ್ನು ಇಟ್ಕೊಂಡಿದ್ರು, ನಾವು ಕಾರನ್ನ ಸೀಸ್ ಮಾಡಿದೀವಿ ಈಗ. ಸೊ ಅವರು ಎಷ್ಟು ದುಡ್ಡು ಕೊಟ್ಟಿದ್ರು ಮತ್ತೆ ಅವ್ರಿಗೆ ಯಾವ ರೀತಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಹರಿಯಾಣ ಪಾಸಿಂಗ್ ಇದೆ. ಹೌದು. ಸೊ ಅದನ್ನೇ ಈಗ ಬೆಂಗಳೂರಿನಲ್ಲಿ ನಮ್ಗೆ ಒಬ್ರು ಯಾರೋ ಪರಿಚಯ ಆದ್ರು ಈ ಕಾರ್ ಕೊಡ್ಸಿದ್ರು ಅಂತ ಹೇಳ್ತಾರೆ. ಒರಿಜಿನಲ್ ಮಾಲೀಕರು ಇನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಇಲ್ಲ ಇಲ್ಲ ಅದೇ ಇದೆ, ನಂಬರ್ ಪ್ಲೇಟ್ ಅಷ್ಟೇ. 8 ಕಾರು ಹಂಗೇನೆ ಪರ್ಚೇಸ್ ಮಾಡಿ. ಸೊ ಹೌದೌದು. ಮಾಡಿಫೈ ಮಾಡ್ತಿದ್ರಾ ಕಾರು? ಇಲ್ಲ ಮಾಡಿಫೈ ಏನಿಲ್ಲ, ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಕೆಲವೊಂದು ಒರಿಜಿನಲ್ ಮಟೀರಿಯಲ್ ಅನ್ನ ಬೇರೆ ಕಡೆ ಡಿಸ್ಪೋಸ್ ಮಾಡಿರ್ಬೋದು, ತೆಗೆದು ಬೇರೆ ಕಡೆ ಕೊಟ್ಟಿರ್ಬೋದು. ಇನ್ನೂ ಇದೆ ಅಂತೇಳಿ ನಮ್ಮ ಸದ್ಯದ ಪ್ರಕಾರ ಇನ್ನೂ ಇದೆ. ಇನ್ನೂ ಬೇರೆ ಬೇರೆ ಆರೋಪಿತರು ಇರ್ಬೋದು. ಇನ್ನೂ ಸ್ವಲ್ಪ ಡೀಪ್ ಆಗಿ ತನಿಖೆ ಮಾಡಬೇಕಾಗ್ತದೆ. ಇದೆ ಗ್ಯಾಂಗ್ ಇದೆ. ಇದು 3 ಜನದ ಸದ್ಯಕ್ಕೆ 3 ಜನ ಪ್ರಮುಖ ಆರೋಪಿಗಳಿದ್ದಾರೆ. ಇದ್ರ ಜೊತೆ ಮತ್ತೆ ಒಂದು ಗಿರಾಕಿನ ಹುಡುಕೋದಿರ್ಬೋದು ಅಥವಾ ಅವ್ರಿಗೆ ನಂಬಿಸೋದಿರ್ಬೋದು, ಅವ್ರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು. ಈ ಒಂದು ಕೆಲಸದಲ್ಲಿ ಇನ್ನು ಬೇರೆ ಬೇರೆ ಇರ್ಬೋದು, ಅದನ್ನು ಸಹಿತ ತನಿಖೆ ಮಾಡಿ. ಇದೆಲ್ಲ ಆಲ್ಮೋಸ್ಟ್ ಮಾರಾಟ ಮಾಡಿದ್ದು ಇಲ್ಲಿ ಮೈಸೂರು ಸುತ್ತಮುತ್ತನ ಮಾಡಿದ್ದಾರೆ. ಮೈಸೂರು ಕಡೆ ಒಬ್ರು ಡಾಕ್ಟರ್ ಇದ್ದಾರೆ, ಒಬ್ರು ಹೋಟೆಲ್ ಇಟ್ಕೊಂಡಿದ್ರು. ಈ ತರ ಬೇರೆ ಬೇರೆ ಉದ್ಯೋಗದಲ್ಲಿದ್ದವ್ರನ್ನ ಅಂತಾನು ಹುಡುಕಿ ಒಳ್ಳೆಯ ಕಾರನ್ನ ಕೊಡ್ತೀವಿ ನಿಮ್ಗೆ ಕಡಿಮೆ ದರದಲ್ಲಿ ಅಂತೇಳಿ ಆ ತರ ನಂಬಿಸಿ ಅವರಿಗೆ ಮಾರಾಟ. ಹೊಸ ಕಾರ್ಗಳು ಸರ್ ಎಷ್ಟು ವರ್ಷ? ಇಲ್ಲ, ಆಲ್ಮೋಸ್ಟ್ ಹಳೆ ಕಾರುಗಳಿದಾವೆ. ಹಳೆ ಕಾರುಗಳು ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ ಕೊಟ್ಟಿರಬಹುದು, ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರಬಹುದು. ಹೌದೌದು, 18 ಕಂಪ್ಲೇಂಟ್ ಕೊಟ್ಟಿರಬಹುದು. ನಾವೀಗ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇದೆ, ವಾಹನ ಸಮನ್ವಯ ಅಂತೇಳಿ. ಅದರಲ್ಲಿ ಇದ್ರದ್ದು ಸ್ವಲ್ಪ ನಾವು ಡೀಟೇಲ್ಸ್ ಹಾಕಿದಾಗ ಎಲ್ಲಾರು ಬೇರೆ ಕಡೆ ಕೇಸ್ ಆಗಿದೆ ಅಂತೇಳಿ ಅದನ್ನೊಂದು ಮಾಹಿತಿ ಮಾಡ್ತಾ ಇದ್ವಿ. ಸೊ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರಬಹುದು, ಬಟ್ ಅದನ್ನ ನಾವು ಇಂಟಿಗ್ರೇಟ್ ಮಾಡಬೇಕಾಗ್ತದೆ. ಈಗ ಅದನ್ನೇ ನಾವು ನೋಡ್ಬೇಕಾಗ್ತದೆ. ಈಗ ವಾಹನ ಮಾಲೀಕರನ್ನ ಪತ್ತೆ ಹಚ್ಚಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲ, ವಾಹನ ಮಾಲೀಕರು ಒಬ್ರು ಇಲ್ಲ. ಸೊ ಕಾರ್ ಪತ್ತೆ ನಾವು ಏನಾಯ್ತು, ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿದ್ಮೇಲೆ ಅವರಿಂದ ಕಾರನ್ನ ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ವಿ. ಎಷ್ಟು ಹೆಚ್ಚಿಗೆ ಇದೆ ಅದನ್ನ ಮೊದಲು ಫಸ್ಟ್ ರಿಕವರಿ ಮಾಡೋಣ ಅಂತೇಳಿ.
ಸೊ ಈಗ 1 by 1 ನಾವು ಕಾರಿನ ಮಾಲಕರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದ್ವಿ. ಅವರೇ ಓನರ್ಗಳ ಅಥವಾ ಅದು ಏನು ಅದು ಗೊತ್ತಿಲ್ಲ, ಅದನ್ನೇ ನಾವು ನೋಡ್ಬೇಕಾಗ್ತದೆ. ಅವ್ರ ಮಾರಾಟ ಆಗಿದೆ ಅದು ಒರಿಜಿನಲ್ ಓನರ್ ಯಾರಿದ್ದಾರೆ ಅವರಿಂದ ಕದ್ದು ಇನ್ನೊಂದ್ ಕಡೆ 2-3 ಹ್ಯಾಂಡ್ ಚೇಂಜ್ ಆಗಿರ್ಬೋದು ನೀವು ಹೇಳಿದಾಗೆ. ಸೊ ಅದನ್ನು ಸ್ವಲ್ಪ ಹೆಚ್ಚಿನ ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಇದು. ಹೌದೌದು, ಮೈಸೂರು ಸುತ್ತಮುತ್ತ ಇಲ್ಲೇ ಸೇಲ್ ಆಗಿದೆ. ಲಾಭ ಗಳಿಸುವ ಉದ್ದೇಶದಿಂದನೇ ಈ ಒಂದು ಮಾಡಿದ್ದು ತನಿಖೆ ಇರ್ತದೆ. ಹೌದೌದು, ಅವರು ಇಲ್ಲೇ ಲೋಕಲ್. ಇಲ್ಲ ಏನ್ ಸಂಬಂಧ ಇಲ್ಲ, ಫೇಸ್ಬುಕ್ ನಲ್ಲಿ ಪರಿಚಯ ಆದ್ಮೇಲೆ ಇವ್ರಿಗೆ ಕಾರ್ ಬೇಕಾಗಿತ್ತು. ಹೋಟೆಲ್ ಇಟ್ಕೊಂಡಿತ್ತು, ಹೋಟೆಲ್ ಅಲ್ಲ ಬಾರ್ಬಿಕ್ಯೂ ಇದೆ ಅಂತ ಹೇಳಿ ಒಂದು ಹೋಟೆಲ್ ಇಟ್ಕೊಂಡಿತ್ತು. ಹೌದು, ಅಭಿಷೇಕ್ ಇಸ್ ಪರ್ಚೇಸರ್. ಅವ್ರ ಜೊತೆನೆ 2 ಕಾರ್ ಇತ್ತು. ಇಲ್ಲ, ಒಂದು ಗ್ಯಾರೇಜ್ ಇದೆ, ಒಬ್ಬ ಮೆಕ್ಯಾನಿಕ್ ಅಂತ ಹೇಳಿದ್ನಲ್ಲ ನಾನು, ಕಾರ್ ಮೆಕ್ಯಾನಿಕ್ ಇದ್ದಾರೆ ರಾಹಿಲ್ ಅಂತೇಳಿ. ರಾಹಿಲ್ ಒಂದು ಬಂಡಿ ಮಂಟಪ ಹತ್ರ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕಾರ್ ಗ್ಯಾರೇಜ್ ಇದೆ. ಸೊ ಆ ಗ್ಯಾರೇಜ್ ನಲ್ಲಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಕಾರ್ ತಗೊಂಡು ಬಂದು ಅಲ್ಲಿ ಅವರು ವೆಹಿಕಲ್ ಸರ್ವಿಸಿಂಗ್ ಇರ್ಬೋದು ಅಥವಾ ರಿಪೇರಿಗೆ ಅಂತೇಳಿ ಬಂದಿರ್ತಾರೆ. ಅವಾಗ ಪರಿಚಯ ಮಾಡ್ಕೊಂಡು ಅವರಿಗೆ ಈ ಕಾರನ್ನ ನಾನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತೇನೆ ಅಂತೇಳಿ ಹೇಳೋದು, ಅಥವಾ ನಿಮಗೆ ಇನ್ನೊಂದು ಒಳ್ಳೆ ಕಾರ್ ಕೊಡ್ತೇನೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ಇದನ್ನ ಅಲ್ಲೇ ಒಂದು ಮಾಡಿದಂಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದು ಅಭಿಷೇಕ್ ಒಬ್ರು. ಆ ಒಂದು ಕಂಪ್ಲೇಂಟ್ ಆಧರಿಸಿ ನಾವು 8 ಕಾರನ್ನ ರಿಕವರಿ ಮಾಡಿದ್ವಿ. ಸೊ ಈಗ ಕಾರಿನ ಮಾಲೀಕರನ್ನ ಪತ್ತೆ ಹಚ್ಚಿ ಅವ್ರ ಕಡೆಯಿಂದ ನಾವು ಪ್ರತ್ಯೇಕ ಪ್ರಕರಣಗಳನ್ನು ನಾವು ಮಾಡಬೇಕಾಗ್ತದೆ. ಒಂದು ಮರಳಿಸುವ ಒಂದು ಕಾರ್ಯ ನಮ್ಮ ಮುಂದೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಸಹಿತ ಮಾಡುವ ಒಂದು ಏನೋ ಟೆಕ್ನಾಲಜಿಲಿ ಇದ್ದಾರೆ, ಫಾಸ್ಟ್ ಇದ್ದಾರೆ. ಅದ್ರ ತಕ್ಕಂಗೆ ನಾವು ಸಹಿತ ಟೆಕ್ನಾಲಜಿಗಳನ್ನು ಬಳಸಿನೇ ಅವ್ರನ್ನ ಪತ್ತೆ ಮಾಡಬೇಕಾಗ್ತದೆ. ವಿಲ್ಕೆರೆ ಸ್ಟೇಷನ್ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾರೋ ಜರ್ನಲಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ ಅಂತ. ಏನ್ ಸರ್ ಅದು? ರಾತ್ರಿ ಕುಡಿತಿದ್ರು ಅಂತ ಫಾರೆಸ್ಟ್ ಇಲಾಖೆ ವಿಲ್ಕೆರೆ ಯಾವಾಗ ಆಗಿದೆ? ನಮ್ಗೆ ಸೆಕೆಂಡ್ ಇನ್ಸಿಡೆಂಟ್ ಆಗಿದೆ ಅಂತೆ. MLC ನೋಡಿ ವಿಲ್ಕೆರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಚೆಕ್ ಮಾಡಿದೆ. ನಿಮ್ ಗಮನಕ್ಕೆ ಇಲ್ಲಿ ಆಗಿದೆ, FIR ಆಗಿದೆ ಇಲ್ಲ ಅಂತ. ಇದು FIR ಆಗಿದ್ದ ಬಗ್ಗೆ ನನಗೇನು ರಿಪೋರ್ಟ್ ಆಗಿಲ್ಲ. ಜನ ಅಲ್ಲೇ ಮಾಡಿದ್ದಾರೆ ರಿಪೋರ್ಟ್ಗೆ ಅಲ್ಲಿ ಅಂತ ಹೇಳಿ ಅದನ್ನ ಫಾರೆಸ್ಟ್ ಒಳಗಡೆ ಪಾರ್ಟಿ ಮಾಡ್ತಾ ಇದ್ರಂತೆ. ಇಲ್ಲ, ನಾನು ತಗೊಂಡು ಮಾತಾಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.